ಸ್ಫೋಟಕ ಸ್ಟೋರಿ ಮಿಸ್ ಮಾಡದೆ ಎಲ್ಲರೂ ನೋಡಬೇಕು. ಇಡೀ ಮುಸ್ಲಿಂ ಸಮುದಾಯ ನೋಡಬೇಕಾದಂತಹ ವೆರಿ ವೆರಿ ಇಂಪಾರ್ಟೆಂಟ್ ಸುದ್ದಿ ಇದು. ಸಿದ್ದರಾಮಯ್ಯರ ಇಡೀ ಸಚಿವ ಸಂಪುಟ ಗಮನಿಸಬೇಕಾದ ಸುದ್ದಿ, ಜೊತೆಗೆ ರಾಜ್ಯದ ಮುಸ್ಲಿಂ ಸಮುದಾಯ ನೋಡಲೇಬೇಕಾದಂತಹ ಒಂದು ಸುದ್ದಿ. ಫ್ರೀಡಂ ಟಿವಿ ಈ ಗಳಿಗೆ ಬಿಚ್ಚಿಡ್ತಾ ಇದೆ ಯುಟಿ ಖಾದರ್ಗೆ ಸಂಬಂಧಪಟ್ಟ ಮೆಗಾ ಸ್ಫೋಟಕ ಸುದ್ದಿ. ಬ್ರಾಹ್ಮಣರು ಮುಖ್ಯಮಂತ್ರಿ ಆದ್ರು, ಲಿಂಗಾಯತರು ಕೂಡ ರಾಜ್ಯವನ್ನ ಆಳಿದ್ರು, ವಿಧಾನಸೌಧದಲ್ಲಿ ಕೂತು ಒಕ್ಕಲಿಗರು ಕೂಡ ರಾಜ್ಯಭಾರ ಮಾಡಿದ್ರು. ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿದೆ ದಲಿತ ಸಿಎಂ ವಿಚಾರ ಸುದ್ದಿಯಲ್ಲಿದೆ. ಈ ಮಧ್ಯೆ ಶುರುವಾಗಿದೆ ಮುಸ್ಲಿಂ ಮುಖ್ಯಮಂತ್ರಿ ಚರ್ಚೆ. ಹಾಗಾದ್ರೆ ಯಾರು ಅದಕ್ಕೆ ಅರ್ಹರು? ಸದ್ದಿಲ್ಲದೆ ಮುಖ್ಯಮಂತ್ರಿ ಗಾದಿಗೆ ರೆಡಿ ಆಗ್ತಿದ್ದಾರೆ ಯುಟಿ ಖಾದರ್. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಖಾದರ್ ಕನಸಿನ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಸುದ್ದಿಯನ್ನ. ಇದು ಕರ್ನಾಟಕದ ರಾಜಕಾರಣದ ದಿಕ್ಕು ಬದಲಿಸುವ ಸುದ್ದಿ. ರಾಜ್ಯ ರಾಜಕಾರಣದ ಇತಿಹಾಸವೇ ದಾಖಲಾಗೋ ಸುದ್ದಿ. ಬ್ರಾಹ್ಮಣರು ಮುಖ್ಯಮಂತ್ರಿ ಆದ್ರೂ ವಿಧಾನಸೌಧದಲ್ಲಿ ಕೂತು ಒಕ್ಕಲಿಗರು ಕೂಡ ರಾಜ್ಯಭಾರವನ್ನ ಮಾಡಿದ್ರು. ಆದ್ರೆ ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ದಲಿತ ಸಿಎಂ ವಿಚಾರ. ಆದ್ರೆ ದಲಿತರು ಈ ರಾಜ್ಯವನ್ನ ಆಳಲಿಲ್ಲ. ಎಷ್ಟೆಷ್ಟು ದಲಿತ ನಾಯಕರಿದ್ದಾರೆ, ಅದೆಷ್ಟು ಮುಸ್ಲಿಂ ನಾಯಕರಿದ್ದಾರೆ. ಆದ್ರೆ ಈಗ ಸದ್ದಿಲ್ಲದೆ ಸುದ್ದಿಯಲ್ಲಿದೆ ಮುಸ್ಲಿಂ ಮುಖ್ಯಮಂತ್ರಿಯ ಕೂಗು. ಹಾಗಾದ್ರೆ ಮುಸ್ಲಿಂ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ 9 ಮುಸ್ಲಿಂ MLAಗಳಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಆಗೋದಾದ್ರೆ ಆ 9 ಮುಸ್ಲಿಂ MLAಗಳ ಪೈಕಿ ಯಾರು ಅದಕ್ಕೆ ಯೋಗ್ಯಸ್ಥರು ಮತ್ತು ಅರ್ಹರು? ಯುಟಿ ಖಾದರ್ 5 ಬಾರಿ MLA ಆದಂತಹ ಯುಟಿ ಫರೀದ್ ಅವರು ಕೂಡ ಸಾಕಷ್ಟು ಕರಾವಳಿ ಭಾಗದಲ್ಲಿ ರಾಜಕೀಯವಾಗಿ ಅಥವಾ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟವರ ಪೈಕಿ ಅವರ ಸುಪುತ್ರ ಯುಟಿ ಖಾದರ್ ಅವರ ಹೆಸರು ಈಗ ಚಾಲ್ತಿಯಲ್ಲಿದೆ, ಈಗ ಸುದ್ದಿಯಲ್ಲಿದೆ, ಈಗ ತಳುಕು ಹಾಕಿಕೊಂಡಿದೆ. ಹಾಗಾದ್ರೆ ಯುಟಿ ಖಾದರ್ ಸಿಎಂ ಆಗ್ತಾರಾ? ಅಥವಾ ಕಾಂಗ್ರೆಸ್ನಲ್ಲಿ ಈಗ ಇರುವಂತಹ 9 MLAಗಳ ಪೈಕಿ ಯಾರಾಗ್ತಾರೆ ಹಾಗಾದ್ರೆ ಸಿಎಂ? ಮುಸ್ಲಿಂ ನಾಯಕರು ಸಿಎಂ ಆಗಬೇಕು ಎನ್ನುವಂತಹ ಚರ್ಚೆಗೆ ಕಾರಣವಾಗಿದ್ದಾದ್ರೂ ಏನು? ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಮುಸ್ಲಿಂ ಸಿಎಂ ಚರ್ಚೆಗಳಾಗ್ತಾ ಇದೆ. ಗಣನೀಯ ಪ್ರಮಾಣದಲ್ಲಿರುವ ಮುಸಲ್ಮಾನರು ಮುಖ್ಯಮಂತ್ರಿ ಆಗಬೇಕು, ರಾಜ್ಯಾಧಿಕಾರದಲ್ಲಿ ಅವರಿಗೂ ಪಾಲು ಸಿಗಬೇಕು, ಹಲವು ಮುಸ್ಲಿಂ ನಾಯಕರಿಗಾಗಿರುವ ಐತಿಹಾಸಿಕ ಅನ್ಯಾಯ ಸರಿಯಾಗಬೇಕು. ನುಡಿದು ಈ ಸಾಲು ಕತೆ ಹೇಳ್ತಾ ಇದೆ. ಯೋಗ್ಯ ಮುಸ್ಲಿಂ ನಾಯಕರು ಮುಸ್ಲಿಂ ನಾಯಕರಾಗಬೇಕೆಂಬ ಚರ್ಚೆ ಶುರುವಾಗಿದೆ. ಇಂತಹ ಹೊತ್ತಲ್ಲಿ ದಿನ ದಿನಕ್ಕೆ ಹೊಸ ವ್ಯಕ್ತಿತ್ವ ತೋರುತ್ತಾ ಖಾದರ್ ಮಿಂಚು. ಖಾದರ್ ತಲೆಯಲ್ಲಿದೆ ಮುಖ್ಯಮಂತ್ರಿ ಕುರ್ಚಿ. ಸ್ಪೀಕರ್ ಖಾದರ್ ಸಾಬ್ ಸಿಎಂ ಆಗಲು ಏನೇನ್ ಮಾಡ್ತಿದ್ದಾರೆ ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಮುಸ್ಲಿಂ ಮುಖ್ಯಮಂತ್ರಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ. ಫ್ರೀಡಂ ಟಿವಿ ಈ ಗಳಿಗೆ ಬ್ರೇಕ್ ಮಾಡ್ತಾ ಇದೆ. ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಮುಸ್ಲಿಂ ಸಿಎಂ ಚರ್ಚೆಗಳಾಗ್ತಾ ಇದೆ. ಖಾದರ್ ತಲೆಯಲ್ಲಿದೆ ಮುಖ್ಯಮಂತ್ರಿ ಕುರ್ಚಿ. ಇಂತಹ ಹೊತ್ತಲ್ಲಿ ದಿನ ದಿನಕ್ಕೆ ಹೊಸ ವ್ಯಕ್ತಿತ್ವ ತೋರುತ್ತಾ ಖಾದರ್ ಮಿಂಚು. ಸರ್ವ ಧರ್ಮದ ಅನುಯಾಯಿಗಳನ್ನ ಪ್ರೀತಿಸಿ ಅವರ ಜೊತೆ ಗೌರವಯುತವಾಗಿ ವರ್ತಿಸುವ ಏಕೈಕ ಮುಸ್ಲಿಂ ನಾಯಕ ಅದು ಯುಟಿ ಖಾದರ್. ಎಲ್ಲಾ ತರಹದ ಯೋಗ್ಯತೆ, ಎಲ್ಲಾ ತರಹದ ಅರ್ಹತೆ ಎಲ್ಲವೂ ಇರತಕ್ಕಂತಹ ಒಂದು ವ್ಯಕ್ತಿತ್ವ. ಮೊನ್ನೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂತು. ಸರ್ವ ಧರ್ಮದ ಆಚಾರ ವಿಚಾರಗಳನ್ನು ಗೌರವಿಸುವ ಮತ್ತು
ಅದನ್ನ ಪ್ರೀತಿಸುವಂತಹ ಒಂದು ವ್ಯಕ್ತಿತ್ವ, ಒಂದು ರಾಜಕಾರಣದ ವ್ಯಕ್ತಿತ್ವ, ಅದು ಯು ಟಿ ಖಾದರ್. ವಿಧಾನಸಭಾ ಸಭಾಧ್ಯಕ್ಷರಾದ ನಂತರ ನಿಷ್ಪಕ್ಷಪಾತವಾಗಿ